ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಮತ್ತು ಮಾರಾಟ ಫ್ರೀಡಂ ಪಾರ್ಕ್ನಲ್ಲಿರುವ ಪೀಪಲ್ಸ್ ಪ್ಲಾಜಾದಲ್ಲಿ ನಡೆಯುತ್ತಿದೆ. ವಲಯ ಮಟ್ಟದ ಪಿಎಂಇಜಿಪಿ ವಸ್ತು ಪ್ರದರ್ಶನವನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಖಾದಿ ಗ್ರಾಮೋದ್ಯೋಗ ಕಮಿಷನ್ ಚೇರ್ಮನ್ ಮನೋಜ್ ಕುಮಾರ್, ಸಂಸದ ಪಿಸಿ ಮೋಹನ್, ಕೆವಿಐಸಿ ಡೈರೆಕ್ಟರ್ ಶ್ರೀ ಬಸವರಾಜ್ ಕಾರ್ಯಕ್ರಮ ಉದ್ಘಾಟಿಸಿದರು. ವಿಶೇಷವಾಗಿ ಪ್ರದರ್ಶನದಲ್ಲಿ ಖಾದಿ ವಸ್ತ್ರಗಳಿಂದ ತಯಾರಿಸಿದ್ದ ವಿವಿಧ ವಿನ್ಯಾಸದ ಬಟ್ಟೆಗಳು, ಕೇರಳ ಮೂಲದ ಕಣ್ಣೂರು ಬಿ ಕ್ಲಿಪ್ಪಿಂಗ್ ಕ್ಲಸ್ಟರ್ ವತಿಯಿಂದ ವಿಶೇಷವಾದ ಜೇನುತುಪ್ಪ, ದೇಸೀಯ ವಸ್ತುಗಳು ಹಾಗೂ ಮಣ್ಣಿನಿಂದ ತಯಾರಿಸಿದ ಮಡಕೆಗಳು ಸೇರಿದಂತೆ ವಿವಿಧ ರೀತಿಯ ಅಲಂಕಾರಿಕ ವಸ್ತುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿತ್ತು. ರಾಜ್ಯ ಸರ್ಕಾರಗಳು ಸೇರಿ ಸಹಕಾರವನ್ನು ಮಾಡ್ತಾ ಇದೆ. ಇವತ್ತು ಇಲ್ಲಿ ನಾವು ಈ ಎಕ್ಸಿಬಿಷನ್ ಅಲ್ಲಿ ಅತ್ಯಂತ ಚೆನ್ನಾಗಿರುವಂತ ಸೆಲೆಕ್ಟೆಡ್ ಕೆಲವು ಪ್ರದರ್ಶನವನ್ನು ಮಾತು ಮಾಡಿದ್ವಿ. ನಮ್ಗೆ ಈಗಲೇ ಒಬ್ರು ಕೇಳಿದ್ರು, ಕಾಂಪಿಟಿಷನ್ ಇದೆ, ಸೂರಜ್ ಕುಂಡಿಗೆ ಒಂದು 10,000 ಅಪ್ಲಿಕೇಶನ್ ಬರುತ್ತೆ, ಸೆಲೆಕ್ಟ್ ಆಗೋದು ಒಂದು 2,000 3,000 ಸೆಲೆಕ್ಟ್ ಆಗ್ತವೆ. ಅದಕ್ಕಾಗಿ ಇನ್ಫ್ಲುಯೆನ್ಸ್ ಮಾಡಿ ಸ್ಟಾಲ್ ಹಾಕುವಂತ ಮಟ್ಟಕ್ಕೆ ನಮ್ಮ ಕಾರ್ಯಕರ್ತರು ಇವತ್ತು ಯಾರ್ಯಾರು ಇದರಲ್ಲಿ ಕರಕುಶಲ ಕರ್ಮಿಗಳಿದ್ದಾರೆ ಅವರು ಬೆಳೆದಿದ್ದಾರೆ. ಆ ರೀತಿಯ ಒಂದು ಬೆಳವಣಿಗೆ ಇವತ್ತು ದೇಶದಲ್ಲಿ ಕಾಣ್ತಾ ಇದೆ. ಅದಕ್ಕಾಗಿ ನಾನು ವಿನಂತಿ ಮಾಡುವಂಥದ್ದು, ನಾವು ಒಬ್ರು ನಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಒಂದು ಚನ್ನಪಟ್ಟಣದ ಬೊಂಬೆ ಖರೀದಿ ಮಾಡಬೇಕು. ನಾವು ವರ್ಷಕ್ಕೊಂದ್ಸಾರಿ ಗಾಂಧಿ ಜಯಂತಿಯ ದಿನ ಆದ್ರು, ಸ್ವಾತಂತ್ರ್ಯೋತ್ಸವದ ದಿನ ಆದ್ರು, ಅಥವಾ ಇವತ್ತು ರಿಪಬ್ಲಿಕ್ ಡೇ ಬರ್ತಾ ಇದೆ, ರಿಪಬ್ಲಿಕ್ ಡೇ ಸಲುವಾಗಿ ಆದ್ರೂ ನಾವು ಖಾದಿಯನ್ನ ಹಾಕ್ತೀವಿ ಅನ್ನುವಂತ ಒಂದು ಸಂಕಲ್ಪವನ್ನ ತೊಟ್ಟರೆ ಈ ರೀತಿಯ ಖಾದಿ ವಸ್ತುಗಳನ್ನ, ಪಾಟ್ರಿಯನ್ನ ಇಷ್ಟು ತಂಪಾಗಿ ಇಡೋದಕ್ಕೆ ನಮ್ಮ ಹಳೆ ಕಾಲದಲ್ಲಿ ನಮ್ಮೂರಂತ ಜಿಲ್ಲೆಗಳಲ್ಲಿ ನಾವು ಬೇಸಿಗೆಯಿಂದ ಬಂದಂತವರು, ದಕ್ಷಿಣ ಕನ್ನಡ, ಮಂಗಳೂರು, ಅವರು ಕೋಸ್ಟಲ್ ನಮ್ದು. ಅದಕ್ಕಾಗಿ ನೀರನ್ನ ತಂಪಾಗಿಡ್ಬೇಕಂದ್ರೆ ನಾವು ಮಡಿಕೆಯಲ್ಲಿ ಇಡ್ತಾ ಇದ್ವಿ. ಈ ರೀತಿ ಹಲವಾರು ನ್ಯಾಚುರಲ್ ಆಗಿರುವಂತ ವಿಚಾರಗಳು ಇವತ್ತು ನಮ್ಮ ಎಕ್ಸಿಬಿಷನ್ ಅಲ್ಲಿ ಇದ್ದಾರೆ. ದಯಮಾಡಿ ಎಲ್ಲರೂ ಖರೀದಿ ಮಾಡಬೇಕು. ಮಾಧ್ಯಮದ ಬಂಧುಗಳು ಕೂಡ ಇದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಟ್ಟು ಬೆಂಗಳೂರಿನ ಜನ ಬಂದು ಇಲ್ಲಿ ನೋಡ್ಬೇಕು, ಖರೀದಿ ಮಾಡ್ಬೇಕು. ಇವರೆಲ್ಲರಿಗೆ ಇವರು ಉದ್ಯೋಗವನ್ನು ಕೊಡ್ತಿದ್ದಾರೆ. ಕೇವಲ ಅವರು ಮಾಡ್ತಾ ಇಲ್ಲ, ಒಂದು 10 ಜನಕ್ಕೆ ಉದ್ಯೋಗವನ್ನು ಕೊಡ್ತಾ ಇದ್ದಾರೆ. ನಮ್ಮ ಸಿಲ್ಕ್ ಬಟ್ಟೆ ಇವತ್ತು ಶಾಲ ಹಾಕ್ಬೇಕಂದ್ರೆ ಅದು ಯಾವ್ದೋ ಸಿಂಥೆಟಿಕ್ ಶಾಲ್ ಬರುತ್ತೆ, ಅದನ್ನ ಯಾವ್ದಕ್ಕೂ ಉಪಯೋಗ ಮಾಡಕ್ ಆಗಲ್ಲ ತುಂಬಾ ಕಾರ್ಯಕ್ರಮಗಳಲ್ಲಿ. ಆದ್ರೆ ಇಲ್ಲಿ ಖಾದಿದನ್ನ ಏನಾದ್ರು ಕೊಂಡ್ಕೊಂಡು ಹಾಕಿದ್ರೆ ಸ್ವಲ್ಪ ಸಮಯ ಆದ್ಮೇಲೆ ಅಟ್ಲೀಸ್ಟ್ ನಮ್ಗೆ ಮೈ ಒರೆಸಕ್ಕಾದ್ರೂ ಬಟ್ಟೆ ಅದು ನಾವು ಅದನ್ನ ಟವಲ್ ಆಗಿ ಯೂಸ್ ಮಾಡ್ಬೋದು. ಅಂತ ಒಳ್ಳೆಯ ಬಟ್ಟೆಯನ್ನು ತಯಾರು ಮಾಡುವಂತವ್ರು ನಮ್ಮವರು ಇದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲಿದ್ದಾರೆ. ಅದಕ್ಕಾಗಿ ಇದಕ್ಕೆ ಆದ್ಯತೆ ಕೊಡುವಂಥದ್ದು ಮಾಡೋಣ ಅನ್ನುವಂಥದ್ದನ್ನು ಹೇಳಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ನಾನು ಇವತ್ತು ಹೋಗ್ಬೇಕಾಗಿದೆ.